ಕುಂದಾನಗರಿ ಬೆಳಗಾವಿಯಲ್ಲಿ ಕನ್ನಡದ ಕಂಡಕ್ಟರ್ ಮೇಲೆ ಈ ಮರಾಠಿ ಪುಂಡರು ದಾಳಿಯನ್ನ ಮಾಡಿ ಹಲ್ಲೆಯನ್ನ ಮಾಡಿದ್ರಲ್ಲ, ಆ ಪ್ರಕರಣ ಈಗ ಕನ್ನಡಿಗರನ್ನ ಕೆರಳುವಂತೆ ಮಾಡಿದೆ. ಕನ್ನಡ ಪರ ಸಂಘಟನೆಗಳು ಈ ಮರಾಠಿಗರ ದಾಂಧಲೆಯ ಬಗ್ಗೆ, ದಾದಾಗಿರಿಯ ಬಗ್ಗೆ ಬೆಂಕಿ ಉಗುಳ್ತಾ ಇದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಮಟ್ಟದ ಹೋರಾಟಕ್ಕೂ ಕೂಡ ಪ್ಲಾನ್ ಅನ್ನು ಮಾಡಿಕೊಂಡಿದ್ದಾರೆ. ಈ ಕುರಿತಂತೆ ಒಂದು ವರದಿ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಕನ್ನಡಿಗ ಕಂಡಕ್ಟರ್ ಮೇಲೆ ಮರಾಠಿಗರ ಹಲ್ಲೆಗೆ ಖಂಡನೆ. ನಾಳೆ ಬೆಳಗಾವಿಯಲ್ಲಿ ಸಾರಿಗೆ ನೌಕರರ ಸಂಘ ಪ್ರತಿಭಟನೆ. ನೂರಾರು ಸಾರಿಗೆ ನೌಕರರು ಬೆಳಗಾವಿ ಚಲೋನಲ್ಲಿ ಭಾಗಿ. ಇತ್ತೀಚಿನ ದಿನಗಳಲ್ಲಿ ಕಂಡಕ್ಟರ್ ಹಾಗೂ ಡ್ರೈವರ್ ಮೇಲೆ ಹಲ್ಲೆ ಪ್ರಕರಣಗಳು ಹೆಚ್ಚಾಗ್ತಿವೆ. ಬೆಳಗಾವಿಯಲ್ಲಿ ನಡೆದ ಕನ್ನಡಿಗ ಕಂಡಕ್ಟರ್ ಮೇಲಿನ ಹಲ್ಲೆ ಹಾಗೂ ಪೋಕ್ಸೋ ಪ್ರಕರಣ ದಾಖಲಾಗಿರೋದಕ್ಕೆ ರಾಜ್ಯಾದ್ಯಂತ ಖಂಡನೆ ವ್ಯಕ್ತವಾಗ್ತಿದೆ. ಕಂಡಕ್ಟರ್ ಮೇಲಿನ ಹಲ್ಲೆ ಖಂಡಿಸಿ ಕರ್ನಾಟಕ ರಾಜ್ಯ ಸಾರಿಗೆ ನೌಕರರ ಕೂಟದಿಂದ ನಾಳೆ ಬೆಳಗಾವಿಯಲ್ಲಿ ಬೃಹತ್ ಪ್ರತಿಭಟನೆ ಕೈಗೊಂಡಿದೆ. ನಾಳೆ ಬೆಳಗಾವಿಯಲ್ಲಿ ಬೆಳಗ್ಗೆ 10:30ಕ್ಕೆ ಬಸ್ ನಿಲ್ದಾಣದಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೆ ರಾಜ್ಯ ಸಾರಿಗೆ ನೌಕರರ ಕೂಟ ಪ್ರತಿಭಟನೆ ನಡೆಸಲಿದೆ. ಪ್ರತಿಭಟನೆಯಲ್ಲಿ ನೂರಾರು ಸಾರಿಗೆ ಸಿಬ್ಬಂದಿ ಭಾಗಿಯಾಗೋ ಸಾಧ್ಯತೆ ಇದೆ. 25/2/2025 ಮಂಗಳವಾರ ಬೆಳಗ್ಗೆ 10 ಗಂಟೆಗೆ ಬೆಳಗಾವಿಯ ಕೇಂದ್ರ ಬಸ್ ನಿಲ್ದಾಣದಿಂದ ನಾನು ಮತ್ತೆ ನಮ್ಮ ಕೂಟದ ಪದಾಧಿಕಾರಿಗಳು ಮತ್ತೆ ಎಲ್ಲ ನಮ್ಮ ನೌಕರರು ಸೇರಿಕೊಂಡು ಒಂದು ಬೃಹತ್ ಜಾಥಾ ಮಾಡೋಣ. ಅದರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ನೌಕರೆಲ್ಲರೂ ಬನ್ನಿ. ಬೆಳಗಾವಿಯ ಕೇಂದ್ರ ಬಸ್ ನಿಲ್ದಾಣದಿಂದ ಜಾಥಾ ಹೋಗಿ ಬೆಳಗಾವಿಯ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸೋಣ. ಇವತ್ತು ನಮ್ಮ ಸುರಕ್ಷತೆಗಾಗಿ ಒಂದು ನಡೆ ಬೆಳಗಾವಿ ಕಡೆಗೆ. ಸದ್ಯ ಬಿಎಂಟಿಸಿಯಲ್ಲಿ ಮಾತ್ರ ಸಿಸಿಟಿವಿ ಅಳವಡಿಸಲಾಗಿದೆ. ಉಳಿದಂತೆ ಹಳೆಯ ಸಾಮಾನ್ಯ ಕೆಎಸ್ಆರ್ಟಿಸಿ, ಎನ್ಡಬ್ಲ್ಯೂಕೆಆರ್ಟಿಸಿ ಹಾಗೂ ಕೆಕೆಆರ್ಟಿಸಿಯ ಬಸ್ಗಳಲ್ಲಿ ಸಿಸಿಟಿವಿಗಳು ಇಲ್ಲ. ಹೀಗಾಗಿ ಸಾರಿಗೆ ಇಲಾಖೆ ಎಲ್ಲಾ ಬಸ್ಗಳಲ್ಲೂ ಸಿಸಿಟಿವಿ ಅಳವಡಿಸಿ ಅಂತ ಮನವಿ ಮಾಡಲಿವೆ. ಜೊತೆಗೆ ಸಾರಿಗೆ ಸಿಬ್ಬಂದಿ ಮೇಲೆ ಹಲ್ಲೆ ನಡೆಸಿದ್ರೆ ನೀಡುವಂತಹ ಕಠಿಣ ಶಿಕ್ಷೆ ಕುರಿತು ಸರ್ಕಾರ ಸಾರ್ವಜನಿಕವಾಗಿ ಪ್ರಕಟಿಸಲಿ ಅಂತ ನೌಕರರ ಒಕ್ಕೂಟ ಆಗ್ರಹಿಸಿದೆ. ಎಲ್ಲರಿಗೋಸ್ಕರ ಒಬ್ಬರಿಗೋಸ್ಕರ ಎಲ್ಲರೂ ಎಂಬ ಧ್ಯೇಯವಾಕ್ಯದಂತೆ ಇವತ್ತು ನಾವೆಲ್ಲರೂ ಇದನ್ನ ಸೇರಿಸಿ ಖಂಡಿಸಬೇಕಾಗಿದೆ, ಬೀದಿಗಿಳಿಬೇಕಾಗಿದೆ ಸ್ನೇಹಿತರೆ. ಮತ್ತೆ ಬಿಎಂಟಿಸಿಯಲ್ಲಿ ಅಂತೂ ಸಿಸಿ ಕ್ಯಾಮ್ರಾಗಳಿದ್ದಾವೆ. ಏನು ನಡೆದಿದೆ ಅನ್ನೋ ಸತ್ಯಾಂಶಗಳು ತಿಳಿತವೆ. ಇದರ ಮೇಲೆ ಕಾನೂನು ವಿಚಾರಗಳನ್ನ ನಡೆಸೋದ್ರಲ್ಲಿ ನಮ್ಗೇನೋ ಸಹಾಯ ಆಗುತ್ತೆ. ಆದ್ರೆ ಬಾಕಿ 3 ನಿಗಮಗಳಲ್ಲಿ ಈ ಸಿಸಿ ಕ್ಯಾಮ್ರಾಗಳು ನಮ್ಮ ಎಲ್ಲಾ ಬಸ್ಗಳಲ್ಲಿ ಅಳವಡಿಕೆ ಆಗದ ಕಾರಣ ಈ ಕೌಂಟರ್ ಕೇಸ್ಗಳನ್ನ ಕೊಡೋ ಒಂದು ಪ್ರಕ್ರಿಯೆಗಳು ಜಾಸ್ತಿ ಆಗುತ್ತೆ. ಒಟ್ನಲ್ಲಿ ಸಾರಿಗೆ ಇಲಾಖೆ ತನ್ನ ಸಿಬ್ಬಂದಿ ಮೇಲೆ ಪದೇ ಪದೇ ಆಗ್ತಾ ಇರೋ ಹಲ್ಲೆಗಳನ್ನ ತಪ್ಪಿಸಬೇಕಿದೆ. ಜೊತೆಗೆ ಹಲ್ಲೆ ಮಾಡಿದ ವ್ಯಕ್ತಿಗಳಿಗೆ ಕಠಿಣ ಶಿಕ್ಷೆಯಾಗಲು ಕಾನೂನು ಕ್ರಮ ಕೈಗೊಳ್ಳಬೇಕಿದೆ. ಅರುಣ ಶಿರಗುಪ್ಪಿ, ಪಬ್ಲಿಕ್ ಟಿವಿ, ಬೆಂಗಳೂರು.